ನಮಸ್ಕಾರ. ಕನ್ನಡಿಗರು ನಾವೆಲ್ಲ ಖುಷಿ ಪಡುವಂಥ ಸಿಹಿ ಸುದ್ದಿ ಒಂದು ಹೊರಗೆ ಬಂದಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ತಲಾದಾಯ ಪಟ್ಟಿಯಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. 2,04,685 ರೂಪಾಯಿಗಳ ತಲಾದಾಯವನ್ನು ಕರ್ನಾಟಕದ ಪ್ರತಿಯೊಬ್ಬರೂ ಹೊಂದಿದ್ದಾರೆ ಅನ್ನೋ ಒಂದು ಸಿಹಿ ಸುದ್ದಿ ಬಂದಿದೆ. 2ನೇ ಸ್ಥಾನದಲ್ಲಿ ತಮಿಳುನಾಡಿದೆ. 1,96,309 ರೂಪಾಯಿ ತಮಿಳುನಾಡು ತಲಾದಾಯ ಇದ್ದು ಅದು 2ನೇ ಸ್ಥಾನದಲ್ಲಿದೆ. 2014-15ರಲ್ಲಿ ಕರ್ನಾಟಕದ ತಲಾದಾಯ 1,05,697 ರೂಪಾಯಿ ಇತ್ತು. 2024-25ರಲ್ಲಿ ಕರ್ನಾಟಕದ ತಲಾದಾಯ 2,04,605 ರೂಪಾಯಿ ಇದೆ. ಹಾಗಾಗಿ ಆಲ್ಮೋಸ್ಟ್ 1 to double 10 ವರ್ಷದಲ್ಲಿ 1 to double 2 ಲಕ್ಷ ತಲಾದಾಯವನ್ನು ಪ್ರತಿಯೊಬ್ಬ ಕನ್ನಡಿಗ ಹೊಂದಿದ್ದಾನೆ ಅನ್ನೋದನ್ನು ಕೇಂದ್ರ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ಹೊಂದಿದೆ. ಇದನ್ನು ನ್ಯಾಷನಲ್ ಇನ್ಕಮ್ ಆ್ಯಂಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆಧಾರದ ಮೇಲೆ ತಲಾದಾಯವನ್ನು ಕಂಡುಹಿಡಿತಾರೆ. ಇಂಡಿಯಾದಾದರೆ GDP ಆಧಾರದ ಮೇಲೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮೇಲೆ ನ್ಯಾಷನಲ್ ಇನ್ಕಮನ್ನು ಕಂಡುಹಿಡಿತಾರೆ. ಒಟ್ಟು ದೇಶದ ಆದಾಯ ಡಿವೈಡೆಡ್ ಬೈ ಪಾಪ್ಯುಲೇಷನ್, ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥ ಉಪಲಬ್ಧವೇ ತಲಾದಾಯ ಅಂತೇಳಿ. ರಾಜ್ಯಗಳದಾದರೆ NSDP ಅಂತೇಳಿ, ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಧಾರದ ಮೇಲೆ ರಾಜ್ಯದ ತಲಾದಾಯವನ್ನು ಕಂಡುಹಿಡಿತಾರೆ. 2024ರಲ್ಲಿ 23-24ರಲ್ಲಿ ರಾಜ್ಯದ ತಲಾದಾಯ 1,91,970 ರೂಪಾಯಿ ಇತ್ತು. 2024-25ರಲ್ಲಿ 2,04,603 ರೂಪಾಯಿ ಆಗಿದೆ. ಅಂದರೆ ಒಂದು ವರ್ಷದಲ್ಲಿ 12,635 ರೂಪಾಯಿ ತಲಾದಾಯ ಹೆಚ್ಚಾಗಿದೆ. ಹೀಗಾಗಿ ಕಳೆದ 10 ವರ್ಷದಲ್ಲಿ ನಮ್ಮ ನಾಡಿದಂಥ ರಾಜ್ಯದ ಕಾಂಗ್ರೆಸ್, JDS ಮತ್ತು BJP ಈ 3 ಸರ್ಕಾರಗಳ ಇದಕ್ಕೆ ಕೊಡುಗೆ ಇದೆ ಅಂತೇಳಿ ನಾವಾದರೂ ಭಾವಿಸ್ಬೋದು. ಏನ್ಯಾವ ಒಂದಿಷ್ಟು ಭ್ರಷ್ಟಾಚಾರ, ಒಂದಿಷ್ಟು ನುಂಗೋದು ಕಡಿಮೆ ಆದರೆ ಮತ್ತಷ್ಟು ತಲಾದಾಯ ಹೆಚ್ಚಾಗೋದ್ರಲ್ಲಿ ಅನುಮಾನ ಇಲ್ಲ. ಮತ್ತೊಮ್ಮೆ ಸಾಬೀತಾಗಿದೆ ಇದೊಂದು ಚಿನ್ನದ ನಾಡು ಅಂತೇಳಿ ನಾವೆಲ್ಲರೂ ಖುಷಿ ಪಡೋಣ.